ಭಾಗ 1. ಅಟ್ಲಾಂಟಿಕ್ ಸಾಗರದ ವಿಶಾಲವಾದ ಮತ್ತು ನೀಲಿ ಜಲರಾಶಿಯ ಮೇಲೆ ಆ ಬೃಹತ್ ಐಷಾರಾಮಿ ಹಡಗು ಗಂಭೀರವಾಗಿ ತೇಲುತ್ತಾ ಸಾಗುತ್ತಿತ್ತು. ಆಧುನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನದ ಅದ್ಭುತದಂತಿದ್ದ ಆ ಹಡಗು ಕೇವಲ ಒಂದು ವಾಹನವಾಗಿರದೆ ಸಮುದ್ರದ ಮೇಲಿನ ಒಂದು ಪುಟ್ಟ ನಗರದಂತಿತ್ತು. ಹಡಗಿನ ಒಳಭಾಗದಲ್ಲಿ ನೂರಾರು ಶ್ರೀಮಂತ ಪ್ರಯಾಣಿಕರು ಮತ್ತು ಪ್ರವಾಸಿಗರು ತಂಗಿದ್ದರು. ಅಲ್ಲಿನ ಅದ್ದೂರಿ ಬೆಳಕಿನ ವಿನ್ಯಾಸ, ಭವ್ಯವಾದ ಸಭಾಂಗಣಗಳು, ಸಂಗೀತದ ರಸದೌತಣ ಮತ್ತು ನೃತ್ಯ ಪ್ರದರ್ಶನಗಳು ಪ್ರತಿಯೊಬ್ಬರನ್ನೂ ಮಂತ್ರಮುಗ್ಧರನ್ನಾಗಿಸಿದ್ದವು. ಜನರು ತಮ್ಮ ದೈನಂದಿನ ಜಂಜಾಟಗಳನ್ನು ಮರೆತು, ಕೈಯಲ್ಲಿ ಪಾನೀಯಗಳನ್ನು ಹಿಡಿದು ವೈಭೋಗದ ಜೀವನವನ್ನು ಆಸ್ವಾದಿಸುತ್ತಿದ್ದರು. ಗಹಗಹಿಸಿ ನಗುವ ಶಬ್ದಗಳು ಮತ್ತು ಗ್ಲಾಸ್ಗಳ ಡಿಕ್ಕಿಯ ಸದ್ದು ಇಡೀ ವಾತಾವರಣದಲ್ಲಿ ತುಂಬಿತ್ತು. ಆದರೆ ಇದೇ ಹಡಗಿನ ಎರಡು ವಿಭಿನ್ನ ಮೂಲೆಗಳಲ್ಲಿ ಇಬ್ಬರು ಸಂಪೂರ್ಣ ಅಪರಿಚಿತ ವ್ಯಕ್ತಿಗಳು ತಮ್ಮದೇ ಆದ ಪ್ರತ್ಯೇಕ ಜಗತ್ತಿನಲ್ಲಿ ಮುಳುಗಿದ್ದರು. ಅವರೇ ಸಾಗರ್ ಮತ್ತು ಸಾನ್ವಿ. ಸಾಗರ್ ಹಡಗಿನ ಅತ್ಯಂತ ಮೇಲ್ಭಾಗದ ತೆರೆದ ಡೆಕ್ ಅಂಚಿನಲ್ಲಿ ನಿಂತಿದ್ದನು. ತಂಪಾದ ಸಮುದ್ರದ ತಂಗಾಳಿ ಅವನ ಮುಖಕ್ಕೆ ಬಡಿಯುತ್ತಿತ್ತು ಮತ್ತು ಅವನ ದಟ್ಟವಾದ ಕೂದಲನ್ನು ಕೆದಕುತ್ತಿತ್ತು. ಸಾಗರ್ ಒಬ್ಬ ಕಟ್ಟುಮಸ್ತಾದ ದೇಹದಾರ್ಢ್ಯ ಹೊಂದಿದ್ದ ಯುವಕ ಮತ್ತು ವೃತ್ತಿಯಲ್ಲಿ ಅತ್ಯಂತ ಪ್ರತಿಭಾವಂತ ಸಿವಿಲ್ ಇಂಜಿನಿಯರ್ ಆಗಿದ್ದನು. ನಗರದ ಕೃತಕ ಸಿಮೆಂಟ್ ಕಾಡುಗಳು, ಮುಗಿಯದ ಆಫೀಸ್ ಫೈಲ್ಗಳು ಮತ್ತು ದಿನದ 24 ಗಂಟೆಯೂ ಸಾಗುವ ಯಾಂತ್ರಿಕ ಜೀವನದಿಂದ ಅವನಿಗೆ ತೀವ್ರ ಬೇಸರ ಬಂದಿತ್ತು. ಮನಸ್ಸಿಗೆ ನಿಜವಾದ ನೆಮ್ಮದಿ ಮತ್ತು ಶಾಂತಿಯನ್ನು ಹುಡುಕುತ್ತಾ ಅವನು ಈ ಸುದೀರ್ಘ ಸಮುದ್ರ ಪ್ರಯಾಣವನ್ನು ಕೈಗೊಂಡಿದ್ದನು. ಅವನಿಗೆ ಹಡಗಿನ ಒಳಗಿದ್ದ ಅತಿಯಾದ ಆಡಂಬರ ಮತ್ತು ಕೃತಕ ಮಂದಹಾಸಗಳಿಗಿಂತ ಪ್ರಕೃತಿಯ ಈ ಬೃಹತ್ ಸಾಗರವೇ ಹೆಚ್ಚು ಆಪ್ತವಾಗಿ ಕಾಣಿಸುತ್ತಿದ್ದರೂ ಪ್ರಕೃತಿಯನ್ನು ಗಾಢವಾಗಿ ಪ್ರೀತಿಸುವ ಮತ್ತು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಬುದ್ಧಿವಂತಿಕೆಯಿಂದ ಯೋಚಿಸುವ ಅದ್ಭುತ ಸ್ವಭಾವ ಅವನದ್ದಾಗಿತ್ತು. ಅವನು ತನ್ನ ಕೈಯಲ್ಲಿದ್ದ ಬಿಸಿ ಕಾಫಿಯ ಕಪ್ಪನ್ನು ಹಿಡಿದು ದೂರದ ದಿಗಂತದಲ್ಲಿ ಸೂರ್ಯ ಮುಳುಗಿದ ನಂತರ ಆವರಿಸುತ್ತಿದ್ದ ಕತ್ತಲೆಯನ್ನು ಮತ್ತು ನಕ್ಷತ್ರಗಳ ಮೂಡಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. ಅದೇ ಸಮಯದಲ್ಲಿ ಹಡಗಿನ ಅತ್ಯಂತ ದುಬಾರಿ ಮತ್ತು ಐಷಾರಾಮಿ ವಿಐಪಿ ಲೌಂಜ್ನ ಮೃದುವಾದ ಸೋಫಾದ ಮೇಲೆ ಸಾನ್ವಿ ಕುಳಿತಿದ್ದಳು. ಅವಳು ದೇಶದ ಅತ್ಯಂತ ಪ್ರಭಾವಶಾಲಿ ಮತ್ತು ಕೋಟ್ಯಧಿಪತಿ ಉದ್ಯಮಿಯ ಒಬ್ಬಳೆ ಮಗಳಾಗಿದ್ದಳು. ಅಪಾರವಾದ ಶ್ರೀಮಂತಿಕೆ, ಅತಿಯಾದ ಮುದ್ದು ಮತ್ತು ಕೇಳಿದ್ದ ತಕ್ಷಣ ಕೈಗೆ ಸಿಗುವ ಸೌಲಭ್ಯಗಳ ಮಧ್ಯೆಯೇ ಬೆಳೆದಿದ್ದ ಅವಳಿಗೆ ತನ್ನದೇ ಆದ ಒಂದು ರೀತಿಯ ಅಹಂಕಾರ ಮತ್ತು ಗರ್ವವಿತ್ತು. ತೀಕ್ಷ್ಣವಾದ ಕಣ್ಣುಗಳು, ನೀಳವಾದ ಕಾಯ ಮತ್ತು ಇತ್ತೀಚಿನ ದುಬಾರಿ ಫ್ಯಾಷನ್ ಉಡುಪಿನಲ್ಲಿ ಅವಳು ನೋಡಲು ದೇವತೆಯಂತೆ ಸುಂದರವಾಗಿ ಕಾಣಿಸುತ್ತಿದ್ದರೂ ಅವಳ ಸ್ವಭಾವ ಮಾತ್ರ ಕಠಿಣ ಮತ್ತು ತೀಕ್ಷ್ಣವಾಗಿತ್ತು. ಸುತ್ತಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಅಥವಾ ವ್ಯಕ್ತಿಯಲ್ಲೂ ಏನಾದರೂ ಒಂದು ತಪ್ಪು ಹುಡುಕುವುದು ಅವಳ ಹುಟ್ಟು ಹವ್ಯಾಸವಾಗಿತ್ತು. ಹಡಗಿನ ಸಿಬ್ಬಂದಿ ತಂದುಕೊಟ್ಟ ವಿಶೇಷ ಪಾನೀಯವನ್ನು ಒಂದು ಸಿಪ್ ಕುಡಿದ ಅವಳು ತಕ್ಷಣವೇ ಮುಖ ಸಿಂಡರಿಸಿದಳು. ಇಂತಹ ಕಳಪೆ ದರ್ಜೆಯ ಸೌಲಭ್ಯಕ್ಕೆ ನಾನು ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದೆ ಎಂದು ತನ್ನಲ್ಲೇ ಕೋಪದಿಂದ ಗೊಣಗಿಕೊಳ್ಳುತ್ತಾ ಆ ಗ್ಲಾಸನ್ನು ಜೋರಾಗಿ ಮೇಜಿನ ಮೇಲಿಟ್ಟಳು. ಅವಳಿಗೆ ತನ್ನ ಇಷ್ಟದಂತೆ ಎಲ್ಲವೂ ನಡೆಯಬೇಕಿತ್ತು ಮತ್ತು ಯಾರಾದರೂ ಎದುರು ಮಾತನಾಡಿದರೆ ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ಇಬ್ಬರು ವ್ಯಕ್ತಿಗಳಿಗೂ ಒಬ್ಬರ ಮುಖ ಒಬ್ಬರಿಗೆ ಗೊತ್ತಿರಲಿಲ್ಲ ಮತ್ತು ಹಡಗಿನ ಈ ಬೃಹತ್ ಸಮೂಹದಲ್ಲಿ ಅವರಿಬ್ಬರು ಕೇವಲ ಅಪರಿಚಿತರಾಗಿದ್ದರು. ಅವರ ಯೋಚನಾ ಲಹರಿ, ಬದುಕಿನ ಮೌಲ್ಯಗಳು ಮತ್ತು ನಡವಳಿಕೆಗಳು ಪರಸ್ಪರ ಉತ್ತರ ಮತ್ತು ದಕ್ಷಿಣ ಧ್ರುವಗಳಂತೆ ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಆದರೆ ವಿಧಿಯು ಅವರಿಬ್ಬರನ್ನೂ ಒಂದು ಕಟು ಸತ್ಯದ ಮುಂದೆ ಮತ್ತು ಬದುಕಿನ ಅತಿ ದೊಡ್ಡ ಸವಾಲಿನ ಮುಂದೆ ತಂದು ನಿಲ್ಲಿಸಲು ಸದ್ದಿಲ್ಲದೆ ಸಿದ್ಧತೆ ನಡೆಸುತ್ತಿದೆ ಎಂಬ ಸಣ್ಣ ಸುಳಿವು ಕೂಡ ಆ ಕ್ಷಣದಲ್ಲಿ ಅವರಿಬ್ಬಗೂ ಇರಲಿಲ್ಲ. ರಾತ್ರಿ 11 ಗಂಟೆಯಾಗುತ್ತಿದ್ದಂತೆ ಸಮುದ್ರದ ಶಾಂತ ವಾತಾವರಣವು ಇದ್ದಕ್ಕಿದ್ದಂತೆ ಭಯಾನಕವಾಗಿ ಬದಲಾಗತೊಡಗಿತು. ಆಕಾಶದಲ್ಲಿದ್ದ ಚಂದ್ರ ಮತ್ತು ನಕ್ಷತ್ರಗಳು ಕಣ್ಮರೆಯಾಗಿ ಇಡೀ ಸಾಗರವನ್ನು ದಟ್ಟವಾದ ಕಪ್ಪು ಮೋಡಗಳು ಆವರಿಸಿಕೊಂಡವು. ತಂಗಾಳಿಯಾಗಿ ಬೀಸುತ್ತಿದ್ದ ಗಾಳಿಯು ಕ್ಷಣಾರ್ಧದಲ್ಲಿ ಭೀಕರ ಬಿರುಗಾಳಿಯಾಗಿ ಮಾರ್ಪಟ್ಟಿತು. ಸಮುದ್ರದ ಸಣ್ಣ ಸಣ್ಣ ಅಲೆಗಳು ನೋಡುತ್ತಿದ್ದಂತೆ 10 ಅಡಿ ಎತ್ತರದ ದೈತ್ಯ ಅಲೆಗಳಾಗಿ ರೂಪಾಂತರಗೊಂಡು ಹಡಗಿಗೆ ಬಡಿಯಲು ಆರಂಭಿಸಿದವು. ಇಡೀ ಬೃಹತ್ ಹಡಗು ನೀರಿನ ಮೇಲೆ ಮೆಲ್ಲನೆ ಇತ್ತ ಮತ್ತು ಅತ್ತ ತೂಗಾಡಲು ತೊಡಗಿತು. ಹಡಗಿನ ಒಳಗಿದ್ದ ಧ್ವನಿವರ್ಧಕಗಳಲ್ಲಿ ಕ್ಯಾಪ್ಟನ್ ತುರ್ತು ಪ್ರಕಟಣೆ ಮಾಡುತ್ತಾ ಪ್ರಯಾಣಿಕರೆಲ್ಲರೂ ತಕ್ಷಣವೇ ತಮ್ಮ ತಮ್ಮ ಕೋಣೆಗಳಿಗೆ ತೆರಳಬೇಕು ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದನು. ಆ ಧ್ವನಿಯಲ್ಲಿ ಎಂದೂ ಇಲ್ಲದ ಆತಂಕ ಮತ್ತು ಗಂಭೀರತೆ ಎದ್ದು ಕಾಣಿಸುತ್ತಿತ್ತು. ಡೆಕ್ ಮೇಲಿದ್ದ ಸಾಗರ್ ಹವಾಮಾನದ ಈ ತೀವ್ರ ಏರುಪೇರನ್ನು ಮತ್ತು ಗಾಳಿಯ ದಿಕ್ಕನ್ನು ತಕ್ಷಣವೇ ಗ್ರಹಿಸಿದನು. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಅವನಿಗೆ ಹಡಗಿನ ಸಮತೋಲನ ಮತ್ತು ಬಿರುಗಾಳಿಯ ತೀವ್ರತೆ ಎಷ್ಟಿದೆ ಎಂಬುದು ಸ್ಪಷ್ಟವಾಗಿ ಅರ್ಥವಾಯಿತು.
ಪರಿಸ್ಥಿತಿ ಕೈಮೀರುತ್ತಿದೆ ಎಂಬುದನ್ನು ಅರಿತ ಅವನು ತಕ್ಷಣವೇ ಲೈಫ್ ಬೋಟ್ಗಳು ಅಂದರೆ ತುರ್ತು ರಕ್ಷಣಾ ದೋಣಿಗಳು ಇರುವ ಸುರಕ್ಷಿತ ಜಾಗದ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಿದನು. ಅದೇ ಸಮಯದಲ್ಲಿ ತನ್ನ ಐಷಾರಾಮಿ ಕೋಣೆಯಲ್ಲಿದ್ದ ಸಾನ್ವಿಗೆ ಹಡಗಿನ ತೀವ್ರವಾದ ತೂಗಾಟದಿಂದಾಗಿ ತಲೆಸುತ್ತು ಬಂದಂತಾಯಿತು. ಕೋಣೆಯೊಳಗಿನ ವಸ್ತುಗಳು ನೆಲಕ್ಕೆ ಬಿದ್ದು ಒಡೆಯುತ್ತಿದ್ದವು. ಅವಳು ತೀವ್ರ ಕೋಪ ಮತ್ತು ಕಿರಿಕಿರಿಯಿಂದ ಬಾಗಿಲು ತೆರೆದು ಹೊರಗೆ ಬಂದು ಇಲ್ಲಿ ಏನು ನಡೆಯುತ್ತಿದೆ ಎಂದು ಜೋರಾಗಿ ಕಿರುಚಲು ಮುಂದಾದಳು. ಅಷ್ಟರಲ್ಲಿ ಒಂದು ಭೀಕರವಾದ ಮತ್ತು ಕಿವಿಗಡಚಿಕ್ಕುವ ಸಿಡಿಲು ಆಕಾಶವನ್ನು ಸೀಳಿಕೊಂಡು ಹಡಗಿನ ತೀರಾ ಸಮೀಪದಲ್ಲೇ ಸಮುದ್ರದ ಒಡಲಿಗೆ ಅಪ್ಪಳಿಸಿತು. ಅದರ ಬೆನ್ನಲ್ಲೇ ಬಂದ ಒಂದು ಪರ್ವತಾಕಾರದ ದೈತ್ಯ ಅಲೆ ಹಡಗಿನ ಮುಂಭಾಗಕ್ಕೆ ಇಡೀ ಶಕ್ತಿಯಿಂದ ಡಿಕ್ಕಿ ಹೊಡೆಯಿತು. ಆ ಭಾರೀ ಹೊಡೆತಕ್ಕೆ ಇಡೀ ಹಡಗು ಒಮ್ಮೆಲೆ ನಡುಗಿ ಮೇಲಕ್ಕೆದ್ದು ಬಿದ್ದಂತಾಯಿತು. ಹಡಗಿನ ಒಳಗಿದ್ದ ಎಲ್ಲಾ ಗಾಜಿನ ದೀಪಗಳು ಮತ್ತು ಬಲ್ಬ್ಗಳು ಒಟ್ಟಿಗೆ ಒಡೆದು ಹೋದವು. ಇಡೀ ಹಡಗಿನ ವಿದ್ಯುತ್ ಸಂಪರ್ಕವು ಸಂಪೂರ್ಣವಾಗಿ ಕಡಿತಗೊಂಡು ಎಲ್ಲೆಡೆ ದಟ್ಟವಾದ ಕತ್ತಲೆ ಆವರಿಸಿತು. ಹಡಗಿನ ಒಳಗೆ ನೀರು ನುಗ್ಗುವ ಮುನ್ಸೂಚನೆ ನೀಡುವ ಸೈರನ್ ಶಬ್ದವು ಆನಕವಾಗಿ ಮೊಳಗತೊಡಗಿತು. ನಿಮಿಷದ ಮುಂಚೆ ಸಂಭ್ರಮದಲ್ಲಿದ್ದ ಜನರೆಲ್ಲ ಈಗ ಪ್ರಾಣಭಯದಿಂದ ದಿಕ್ಕಾಪಾಲಾಗಿ ಓಡಲು ಆರಂಭಿಸಿದರು. ಕತ್ತಲೆಯಲ್ಲಿ ಯಾರು ಎಲ್ಲಿ ಹೋಗುತ್ತಿದ್ದಾರೆ ಎಂದು ತಿಳಿಯದೆ ಒಬ್ಬರ ಮೇಲೊಬ್ಬರು ಬಿದ್ದು ತುಳಿದುಕೊಂಡು ಕಿರುಚಾಡುತ್ತಿದ್ದರು. ಹಡಗಿನ ತಳಭಾಗಕ್ಕೆ ಭಾರೀ ಹಾನಿಯಾಗಿದ್ದರಿಂದ ಸಮುದ್ರದ ಉಪ್ಪುನೀರು ತೀವ್ರ ರಭಸದಿಂದ ಒಳಗೆ ನುಗ್ಗುತ್ತಿತ್ತು. ಹಡಗು ಒಂದು ಕಡೆಗೆ ವಾಲುವುದನ್ನು ಕಂಡು ಸಾವು ತಮಗೆ ಅತ್ಯಂತ ಹತ್ತಿರದಲ್ಲಿದೆ ಎಂದು ಎಲ್ಲರಿಗೂ ಮನವರಿಕೆಯಾಯಿತು. ಮಹಾಸಮುದ್ರದ ಮಧ್ಯದಲ್ಲಿ ಆ ದೈತ್ಯ ಹಡಗು ಮತ್ತು ನೂರಾರು ಜೀವಗಳು ಮೃತ್ಯುವಿನ ದವಡೆಗೆ ಸಿಲುಕುವ ಭೀಕರ ದುರಂತದ ಮೊದಲ ಅಧ್ಯಾಯ ಹೀಗೆ ಆರಂಭವಾಯಿತು. ಈ ಮಹಾಸಾಗರದ ಆರ್ಭಟದಲ್ಲಿ ಯಾರೂ ಬದುಕದ ಈ ಕಗ್ಗತ್ತಲ ರಾತ್ರಿಯಲ್ಲಿ ಸಾಗರ್ ಮತ್ತು ಸಾನ್ವಿ ಒಬ್ಬರನ್ನೊಬ್ಬರು ಹೇಗೆ ಭೇಟಿಯಾಗಲಿದ್ದಾರೆ? ಇಬ್ಬರ ಸಂಪೂರ್ಣ ಭಿನ್ನ ಪ್ರಪಂಚಗಳು ಇಲ್ಲಿ ಹೇಗೆ ಒಂದಾಗಲಿವೆ ಎಂಬುದನ್ನು ತಿಳಿಯಲು ಮುಂದಿನ ಅತ್ಯಂತ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 2. ಕತ್ತಲೆಯಲ್ಲಿ ಹಡಗಿನ ಒಳಗಿನ ಪರಿಸ್ಥಿತಿ ಸಂಪೂರ್ಣವಾಗಿ ನರಕದಂತಾಗಿತ್ತು. ಹಡಗಿನ ತಳಭಾಗದಿಂದ ನುಗ್ಗುತ್ತಿದ್ದ ಸಮುದ್ರದ ನೀರು ಮೆಟ್ಟಿಲುಗಳನ್ನು ದಾಟಿ ಮೇಲಿನ ಡೆಕ್ಗಳ ಕಡೆಗೆ ಜಲಪಾತದಂತೆ ನುಗ್ಗುತ್ತಿತ್ತು. ಮಕ್ಕಳ ಕಿರುಚಾಟ, ಮಹಿಳೆಯರ ಆರ್ತನಾದ ಮತ್ತು ಪುರುಷರ ಪ್ರಾಣಭಯದ ಕೂಗು ಚಂಡಮಾರುತದ ಘರ್ಜನೆಯೊಂದಿಗೆ ಬೆರೆತು ಹೋಗಿತ್ತು. ಜೀವ ಉಳಿಸಿಕೊಳ್ಳುವ ಆತುರದಲ್ಲಿ ಮನುಷ್ಯತ್ವವೇ ಮಾಯವಾಗಿತ್ತು. ಒಬ್ಬರು ಬಿದ್ದರೆ ಮತ್ತೊಬ್ಬರು ಅವರ ಮೇಲೆಯೇ ತುಳಿದುಕೊಂಡು ಓಡುತ್ತಿದ್ದರು. ಕೋಟಿ ಕೋಟಿ ಹಣ ಹೊಂದಿದ್ದ ಶ್ರೀಮಂತರೂ ಕೂಡ ಈಗ ಪ್ರಕೃತಿಯ ಈ ವಿಕೋಪದ ಮುಂದೆ ಅಸಹಾಯಕರಾಗಿ ಮಂಡಿಯೂರುತ್ತಿದ್ದರು. ಸಾವು ಎಲ್ಲರನ್ನೂ ಸಮಾನವಾಗಿ ಕಾಡುತ್ತಿತ್ತು. ಈ ಭೀಕರ ಗೊಂದಲದ ನಡುವೆಯೂ ಸಾಗರ್ ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳಲಿಲ್ಲ. ಒಬ್ಬ ಇಂಜಿನಿಯರ್ ಆಗಿ ಅವನಿಗೆ ಹಡಗು ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಮುಳುಗುತ್ತದೆ ಎಂಬುದು ಖಚಿತವಾಗಿತ್ತು. ಅವನು ಕತ್ತಲೆಯಲ್ಲಿಯೇ ಗೋಡೆಗಳನ್ನು ಮತ್ತು ಹಡಗಿನ ಪೈಪ್ಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ನೀರನ್ನು ಸೀಳಿಕೊಂಡು ಲೈಫ್ ಬೋಟ್ಗಳು ಇದ್ದ ಜಾಗಕ್ಕೆ ತಲುಪಿದ. ಬಹುತೇಕ ಎಲ್ಲಾ ಬೋಟ್ಗಳು ನೀರಿನ ರಭಸಕ್ಕೆ ಮತ್ತು ಜನರ ನೂಕುನುಗ್ಗಲಿಗೆ ಸಿಲುಕಿ ಮುರಿದುಬಿದ್ದಿದ್ದವು. ಆದರೆ ಭಾಗ್ಯವಶಾತ್ ಒಂದು ಸಣ್ಣ ರಬ್ಬರ್ ಲೈಫ್ ಬೋಟ್ ಸುರಕ್ಷಿತವಾಗಿ ಹಗ್ಗಕ್ಕೆ ಕಟ್ಟಲ್ಪಟ್ಟಿತ್ತು. ಸಾಗರ್ ತಕ್ಷಣವೇ ತನ್ನ ಜೇಬಿನಲ್ಲಿದ್ದ ಸಣ್ಣ ಚಾಕುವನ್ನು ತೆಗೆದು ಆ ದಪ್ಪನೆಯ ಹಗ್ಗವನ್ನು ಕತ್ತರಿಸಲು ಆರಂಭಿಸಿದ. ಅವನ ಇಡೀ ಶರೀರ ಚಳಿಯಿಂದ ನಡುಗುತ್ತಿದ್ದರೂ ಅವನ ಕೈಗಳು ಮಾತ್ರ ವೇಗವಾಗಿ ಕೆಲಸ ಮಾಡುತ್ತಿದ್ದವು. ಅದೇ ಸಮಯದಲ್ಲಿ ಹಡಗಿನ ಕಾರಿಡಾರ್ನಲ್ಲಿ ಸಾನ್ವಿ ಪ್ರಾಣಭಯದಿಂದ ದಿಕ್ಕೆಟ್ಟು ಓಡುತ್ತಿದ್ದಳು. ಅವಳ ಕಾಲಿನಲ್ಲಿದ್ದ ದುಬಾರಿ ಹೈ ಹೀಲ್ಸ್ ಪಾದರಕ್ಷೆಗಳು ಕಳಚಿ ಬಿದ್ದಿದ್ದವು. ಸುತ್ತಲೂ ಇದ್ದ ಕತ್ತಲೆ ಮತ್ತು ಹಡಗಿನ ತೀವ್ರವಾದ ವಾಲಿಡುವಿಕೆಯಿಂದಾಗಿ ಅವಳಿಗೆ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಹಡಗು ಮತ್ತೊಂದು ಬದಿಗೆ ಜೋರಾಗಿ ವಾಲಿದಾಗ ಸಾನ್ವಿ ನಿಯಂತ್ರಣ ತಪ್ಪಿ ಕಬ್ಬಿಣದ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಉರುಳಿ ಬಿದ್ದಳು. ಅವಳ ಬಲಗಾಲಿಗೆ ಮತ್ತು ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ತೀವ್ರವಾದ ನೋವು ಕಾಣಿಸಿಕೊಂಡಿತು. ಅವಳಿಗೆ ಎದ್ದು ನಿಲ್ಲಲು ಕೂಡ ಶಕ್ತಿ ಇರಲಿಲ್ಲ. ನೀರಿನ ಮಟ್ಟ ಅವಳ ಸೊಂಟದವರೆಗೂ ತಲುಪಿತ್ತು. ಅವಳು ತನ್ನ ಇಡೀ ಶಕ್ತಿಯನ್ನು ಹಾಕಿ ದಯವಿಟ್ಟು ಯಾರಾದರೂ ನನ್ನನ್ನು ಬದುಕಿಸಿ ಎಂದು ಜೋರಾಗಿ ಕಿರುಚಿದಳು. ಆದರೆ ಸುತ್ತಲೂ ಇದ್ದ ಜನರ ಸ್ವಾರ್ಥ ಮತ್ತು ಅಲೆಗಳ ಆರ್ಭಟದಲ್ಲಿ ಅವಳ ಧ್ವನಿ ಯಾರಿಗೂ ಕೇಳಿಸಲಿಲ್ಲ. ಸಾವು ಅವಳ ಕಣ್ಣೆದುರೇ ಕಾಣಿಸುತ್ತಿತ್ತು. ಹಗ್ಗವನ್ನು ಕತ್ತರಿಸಿ ಬೋಟ್ ಅನ್ನು ಮುಕ್ತಗೊಳಿಸಿದ ಸಾಗರ್ ತಾನು ಬೋಟ್ ಹತ್ತಲು ಸಿದ್ಧನಾಗುತ್ತಿದ್ದಾಗ ಅತ್ಯಂತ ಕ್ಷೀಣವಾದ ಹುಡುಗಿಯೊಬ್ಬಳ ಕೂಗು ಅವನ ಕಿವಿಗೆ ಬಿತ್ತು. ಚಂಡಮಾರುತದ ಮಿಂಚು ಆಕಾಶದಲ್ಲಿ ಮೂಡಿದ ಆ ಸಣ್ಣ ಕ್ಷಣದಲ್ಲಿ ಕಾರಿಡಾರ್ನ ಕೊನೆಯಲ್ಲಿ ನೀರಿನ ನಡುವೆ ಸಿಲುಕಿ ಒದ್ದಾಡುತ್ತಿದ್ದ ಸಾನ್ವಿಯ ಮುಖ ಅವನಿಗೆ ಕಾಣಿಸಿತು. ಸಾಗರ್ ಒಂದು ಕ್ಷಣವೂ ಯೋಚಿಸದೆ ತನ್ನ ಸ್ವಂತ ಜೀವದ ಹಂಗನ್ನು ತೊರೆದು ಆ ಕುತ್ತಿಗೆಯ ಮಟ್ಟದ ನೀರಿನಲ್ಲಿ ಈಜುತ್ತಾ ಅವಳ ಕಡೆಗೆ ಧಾವಿಸಿದ.
ಹಡಗಿನ ಪೀಠೋಪಕರಣಗಳು ಮತ್ತು ಒಡೆದ ಮರದ ತುಂಡುಗಳು ನೀರಿನಲ್ಲಿ ತೇಲುತ್ತಾ ಅವನಿಗೆ ಅಡ್ಡಿಪಡಿಸುತ್ತಿದ್ದವು. ಆದರೂ ಅವನು ಎಲ್ಲವನ್ನೂ ತಳ್ಳಿ ಮುನ್ನಡೆದ. ಸಾನ್ವಿ ನೀರಿನಲ್ಲಿ ಮುಳುಗುತ್ತಿದ್ದಾಗ ಅವಳ ಪ್ರಜ್ಞೆ ನಿಧಾನವಾಗಿ ತಪ್ಪುತ್ತಿತ್ತು. ಅವಳ ಕಣ್ಣುಗಳು ಮುಚ್ಚಿಕೊಳ್ಳುವ ಮುನ್ನ ಕತ್ತಲೆಯಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಕಡೆಗೆ ಬರುತ್ತಿರುವುದು ಅಸ್ಪಷ್ಟವಾಗಿ ಕಂಡಿತು. ಸಾಗರ್ ಸರಿಯಾದ ಸಮಯಕ್ಕೆ ತಲುಪಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನು ಅವಳ ದೇಹವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಅತ್ಯಂತ ಕಷ್ಟಪಟ್ಟು ಲೈಫ್ ಬೋಟ್ ಇದ್ದ ಜಾಗಕ್ಕೆ ಮರಳಿ ಬಂದ. ಸಾನ್ವಿಯನ್ನು ಜೋಪಾನವಾಗಿ ಬೋಟ್ ಒಳಗಡೆ ತಳ್ಳಿ ತಾನು ಕೂಡ ಒದ್ದಾಡುತ್ತಾ ಬೋಟ್ ಹತ್ತಿದ. ಅವನು ಬೋಟ್ ಹತ್ತಿ ಹಗ್ಗವನ್ನು ಸಂಪೂರ್ಣವಾಗಿ ಬಿಡಿಸಿದ ಮರುಕ್ಷಣವೇ ಆ ಬೃಹತ್ ಐಷಾರಾಮಿ ಹಡಗು ಒಂದು ಭೀಕರವಾದ ಗರ್ಜನೆಯೊಂದಿಗೆ ಸಮುದ್ರದ ಆಳಕ್ಕೆ ಮುಳುಗಿತು. ಹಡಗು ಮುಳುಗಿದ ತೀವ್ರತೆಗೆ ಸಮುದ್ರದ ಮಧ್ಯದಲ್ಲಿ ಒಂದು ದೈತ್ಯ ಸುಳಿ ನಿರ್ಮಾಣವಾಯಿತು. ಆ ಸುಳಿಯು ಸುತ್ತಲಿನ ಎಲ್ಲವನ್ನೂ ತನ್ನ ಒಡಲಿಗೆ ಎಳೆದುಕೊಳ್ಳುತ್ತಿತ್ತು. ಸಾಗರ್ ಬೋಟ್ನಲ್ಲಿದ್ದ ಸಣ್ಣ ಚುಕ್ಕಾಣಿಯನ್ನು ಹಿಡಿದು ಇಡೀ ಶಕ್ತಿಯನ್ನು ಬಳಸಿ ದೋಣಿಯನ್ನು ಆ ಸುಳಿಯಿಂದ ದೂರ ತಳ್ಳಲು ಹೋರಾಡಿದ. ಬಿರುಗಾಳಿಯ ರಭಸಕ್ಕೆ ಆ ಪುಟ್ಟ ರಬ್ಬರ್ ದೋಣಿ ನಡುರಾತ್ರಿಯ ಭಯಾನಕ ಕತ್ತಲೆಯಲ್ಲಿ ದಿಕ್ಕಿಲ್ಲದೆ ದಡವಿಲ್ಲದ ಮಹಾಸಮುದ್ರದ ಅಲೆಗಳ ಮೇಲೆ ತೇಲುತ್ತಾ ಸಾಗತೊಡಗಿತು. ಆದರೆ ಆ ಕಗ್ಗತ್ತಲಲ್ಲಿ ಸಾಗರ್ನಿಗೆ ಗೊತ್ತಿರಲಿಲ್ಲ, ದೋಣಿಯ ತಳದಲ್ಲಿ ಒಂದು ಸಣ್ಣ ರಂಧ್ರವಾಗಿ ನಿಧಾನವಾಗಿ ನೀರು ಒಳಗೆ ನುಗ್ಗುತ್ತಿತ್ತು. ಪ್ರಜ್ಞೆಯಿಲ್ಲದ ಸಾನ್ವಿ ಮತ್ತು ದಣಿದಿರುವ ಸಾಗರ್ ಈ ಅಪಾಯದಿಂದ ಹೇಗೆ ಪಾರಾಗಲಿದ್ದಾರೆ? ಬೆಳಗಾಗುವಷ್ಟರಲ್ಲಿ ಈ ದೋಣಿ ಅವರನ್ನು ಯಾವ ನಿಗೂಢ ಜಗತ್ತಿಗೆ ತಲುಪಿಸಲಿದೆ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 3. ರಾತ್ರಿಯಿಡೀ ಚಂಡಮಾರುತದ ಭೀಕರ ಅಲೆಗಳಿಗೆ ಸಿಲುಕಿ ತೇಲುತ್ತಿದ್ದ ಆ ಪುಟ್ಟ ಲೈಫ್ ಬೋಟ್ನ ಸುಖಿನ ವೇಳೆಗೆ ಕೊನೆಗೂ ಶಾಂತವಾಯಿತು. ಸಮುದ್ರದ ಆರ್ಭಟ ನಿಧಾನವಾಗಿ ನಿಂತು ಪ್ರಶಾಂತ ವಾತಾವರಣ ನಿರ್ಮಾಣವಾಗಿತ್ತು. ಮೂಡಣದಲ್ಲಿ ಸೂರ್ಯ ಮೂಡಿ ಬಿಸಿಲಿನ ಹಿತವಾದ ಕಿರಣಗಳು ಸಾನ್ವಿಯ ಮುಖದ ಮೇಲೆ ಬಿದ್ದಾಗ ಅವಳಿಗೆ ನಿಧಾನವಾಗಿ ಪ್ರಜ್ಞೆ ಮರಳಿ ಬಂದಿತು. ಕಣ್ಣು ಬಿಟ್ಟು ನೋಡಿದಾಗ ಸುತ್ತಲೂ ದಿಗಂತದವರೆಗೂ ಹರಡಿದ್ದ ವಿಶಾಲವಾದ ನೀಲಿ ಸಮುದ್ರ ಮಾತ್ರ ಕಾಣಿಸಿತು. ಹಡಗಿನ ಆ ಭೀಕರ ದುರಂತ ಮತ್ತು ಜನರ ಕಿರುಚಾಟ ತಕ್ಷಣ ನೆನಪಾಗಿ ಅವಳ ಎದೆ ಜೋರಾಗಿ ಬಡಿಯಲು ಆರಂಭಿಸಿತು. ಅವಳು ಗಾಬರಿಯಿಂದ ದೋಣಿಯೊಳಗೆ ಇಣುಕಿದಾಗ ಎದುರಿಗೆ ಕಟ್ಟುಮಸ್ತಾದ ದೇಹದ ತೇವವಾದ ಬಟ್ಟೆ ಧರಿಸಿದ್ದ ಸಾಗರ್ ಸುಸ್ತಾಗಿ ಕುಳಿತಿರುವುದು ಕಂಡಿತು. ತನ್ನ ಇಡೀ ಜೀವನದಲ್ಲಿ ಎಂದೂ ಇಂತಹ ಪರಿಸ್ಥಿತಿ ಎದುರಿಸದ ಸಾನ್ವಿಗೆ ತಾನು ಬದುಕಿರುವುದೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ತಕ್ಷಣವೇ ಸಾಗರ್ನಿಂದ ದೂರ ಸರಿದು ಹೆದರಿಕೆಯಿಂದ ನೀನು ಯಾರು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಜೋರಾಗಿ ಕಿರುಚಿದಳು. ಸಾಗರ್ ರಾತ್ರಿಯಿಡೀ ದೋಣಿಯ ಚುಕ್ಕಾಣಿ ಹಿಡಿದು ದೋಣಿ ನಡೆಸಿದ ಅತಿಯಾದ ಆಯಾಸದಿಂದ ಕಣ್ಣು ಮುಚ್ಚಿ ಕುಳಿತಿದ್ದವನು ಅವಳ ಕರ್ಕಶ ಧ್ವನಿಗೆ ಕಣ್ಣು ಬಿಟ್ಟನು. ಅವನು ಅತ್ಯಂತ ಶಾಂತ ಧ್ವನಿಯಲ್ಲಿ, ನಿನ್ನೆ ರಾತ್ರಿ ಹಡಗು ಮುಳುಗಿತು, ಇಡೀ ಹಡಗಿನಲ್ಲಿ ನೀನು ನಾನು ಮಾತ್ರ ಬದುಕಿ ಉಳಿದಿದ್ದೇವೆ, ನಾನು ನಿನ್ನ ಪ್ರಾಣ ಉಳಿಸಿದೆ ಎಂದು ಹೇಳಿದನು. ಆದರೆ ನಗರದ ಐಷಾರಾಮಿ ಜೀವನದಲ್ಲಿ ಬೆಳೆದ ಮತ್ತು ಅತಿಯಾದ ಗರ್ವ ಹೊಂದಿದ್ದ ಸಾನ್ವಿಗೆ ಈ ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ತನ್ನ ಹಳೆಯ ಅಹಂಕಾರದಿಂದ ನೀನು ಸುಳ್ಳು ಹೇಳುತ್ತಿದ್ದೀಯಾ, ನನ್ನನ್ನು ಅಪಹರಣ ಮಾಡಿದ್ದೀಯಾ ಎಂದು ಸಾಗರ್ನನ್ನು ತೀವ್ರವಾಗಿ ದೂಷಿಸಲು ತೊಡಗಿದಳು. ಸಾಗರ್ನಿಗೆ ಅವಳ ಈ ಕೃತಜ್ಞತೆಯಿಲ್ಲದ ವರ್ತನೆ ಕಂಡು ತೀವ್ರ ಕೋಪ ಬಂದಿತು. ಪ್ರಾಣ ಉಳಿಸಿದ ನನಗೆ ಧನ್ಯವಾದ ಹೇಳುವುದನ್ನು ಬಿಟ್ಟು ನನ್ನನ್ನೇ ಸಂಶಯದಿಂದ ನೋಡುತ್ತಾ ಆರೋಪ ಮಾಡುತ್ತಿದ್ದೀಯಾ ಎಂದು ಅವನು ಜೋರಾಗಿ ಗದರಿಸಿದನು. ಇಬ್ಬರ ನಡುವೆ ಮೊದಲ ಭೇಟಿಯಲ್ಲೇ ಭೀಕರ ಜಗಳ ಆರಂಭವಾಯಿತು. ಸಾನ್ವಿ ಕೋಪದಿಂದ ದೋಣಿಯ ಇನ್ನೊಂದು ತುದಿಗೆ ಮುಖ ತಿರುಗಿಸಿ ಕುಳಿತಳು. ಸಾಗರ್ ಕೂಡ ಅವಳ ಕಡೆ ಮತ್ತೆ ಕಣ್ಣೆತ್ತಿ ನೋಡದೆ ದೂರದಲ್ಲಿದ್ದ ಒಂದು ಅಪರಿಚಿತ ದ್ವೀಪದ ದಡದ ಕಡೆಗೆ ದೋಣಿಯನ್ನು ಮುನ್ನಡೆಸಿದನು. ಆ ಅಪರಿಚಿತ ನಿಗೂಢ ದ್ವೀಪದ ಬಿಳಿ ಮರಳಿನ ತೀರಕ್ಕೆ ದೋಣಿ ಮೆಲ್ಲನೆ ಬಂದು ಅಪ್ಪಳಿಸಿತು. ದೋಣಿ ತೀರಕ್ಕೆ ಬಂದು ನಿಲ್ಲುತ್ತಿದ್ದಂತೆ ಸಾಗರ್ ಕೆಳಗೆ ಇಳಿದು ಸುತ್ತಲಿನ ವಾತಾವರಣವನ್ನು ಸೂಕ್ಷ್ಮವಾಗಿ ಗಮನಿಸಿದನು. ಅಲ್ಲಿನ ಮರಗಳು ಮತ್ತು ಸಸ್ಯಗಳು ತುಂಬಾ ವಿಚಿತ್ರವಾಗಿದ್ದವು. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಅಲ್ಲಿ ಯಾವುದೇ ವಿಷಪೂರಿತ ಕೀಟಗಳಾಗಲಿ ಅಥವಾ ಅಪಾಯಕಾರಿ ವನ್ಯಮೃಗಗಳಾಗಲಿ ಇರುವ ಸಣ್ಣ ಕುರುಹೂ ಇರಲಿಲ್ಲ. ದಡದ ಸಮೀಪದಲ್ಲೇ ತಂಪಾದ ಮತ್ತು ಶುದ್ಧವಾದ ನೀರಿನ ತೊರೆಯೊಂದು ಹರಿಯುತ್ತಿತ್ತು. ಮರಗಳಲ್ಲಿ ಬಗೆಬಗೆಯ ಹಣ್ಣುಗಳು ತುಂಬಿ ತುಳುಕುತ್ತಿದ್ದವು. ಬದುಕಲು ಬೇಕಾದ ಎಲ್ಲಾ ಸಂಪನ್ಮೂಲಗಳು ಅತ್ಯಂತ ಸುಲಭವಾಗಿ ಸಿಗುವಂತೆ ಆ ದ್ವೀಪವಿತ್ತು. ಪ್ರಕೃತಿಯೇ ಅವರಿಗಾಗಿ ಒಂದು ಸ್ವರ್ಗವನ್ನು ಸೃಷ್ಟಿಸಿಟ್ಟ ಹಾಗಿತ್ತು. ಆದರೆ ಸಾನ್ವಿಯ ಮನಸ್ಸಿನಲ್ಲಿ ಮಾತ್ರ ಕೇವಲ ಕೋಪ ಮತ್ತು ದ್ವೇಷ ತುಂಬಿತ್ತು. ಅವಳು ದೋಣಿಯಿಂದ ಕೆಳಗೆ ಇಳಿದು ಮರಳಿನ ಮೇಲೆ ನಡೆಯಲು ಪ್ರಯತ್ನಿಸಿದಾಗ ಅವಳ ಕಾಲಿಗೆ ಬಿದ್ದಿದ್ದ ಪೆಟ್ಟು ಮತ್ತಷ್ಟು ನೋವು ನೀಡಿತು. ಅವಳು ನೋವಿನಿಂದ ನರಳುತ್ತಾ ನೆಲದ ಮೇಲೆ ಕುಳಿತಳು.
ಸಾಗರ್ ಅವಳ ಬಳಿ ಬಂದು ಸಹಾಯ ಮಾಡಲು ಕೈಚಾಚಿದಾಗ ಅವಳು ಅದನ್ನು ಜೋರಾಗಿ ತಳ್ಳಿ ನಿನ್ನ ಕೃತಕ ಕಾಳಜಿ ನನಗೆ ಬೇಡ ಎಂದು ಕಿರುಚಿದಳು. ಸಾಗರ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಅಲ್ಲಿಂದ ದೂರ ಸರಿದನು. ಅವನು ದಡದಲ್ಲಿದ್ದ ಒಣ ಮರದ ಕೊಂಬೆಗಳನ್ನು ಕಲೆ ಹಾಕಲು ತಂತ್ರಗಳನ್ನು ಯೋಚಿಸತೊಡಗಿದನು. ಇಬ್ಬರೂ ಒಬ್ಬರನ್ನೊಬ್ಬರು ತೀವ್ರವಾಗಿ ದ್ವೇಷಿಸುತ್ತಾ ಆ ನಿಗೂಢ ತೀರದಲ್ಲಿ ತಮ್ಮ ಮೊದಲ ದಿನವನ್ನು ಆರಂಭಿಸಿದ್ದರು. ಸೂರ್ಯ ನಿಧಾನವಾಗಿ ನೆತ್ತಿಯ ಮೇಲೆ ಬರುತ್ತಿದ್ದಂತೆ ದ್ವೀಪದ ಶಾಂತ ಕಾಡಿನ ಒಳಗಿನಿಂದ ಒಂದು ವಿಚಿತ್ರವಾದ ಮತ್ತು ಗಂಭೀರವಾದ ಪ್ರತಿಧ್ವನಿ ಕೇಳಿಸಿತು. ಅದು ಯಾವುದೇ ಕಾಡು ಪ್ರಾಣಿಯ ಕೂಗಾಗಿರದೆ ಒಂಥರ ನಿಗೂಢ ಶಬ್ದವಾಗಿತ್ತು. ಸಾನ್ವಿ ಹೆದರಿಕೆಯಿಂದ ಸಾಗರ್ನ ಕಡೆಗೆ ನೋಡಿದಳು, ಆದರೆ ಅವಳ ಅಹಂಕಾರ ಅವಳನ್ನು ಮಾತನಾಡದಂತೆ ತಡೆಯಿತು. ಈ ಅಪರಿಚಿತ ದ್ವೀಪದಲ್ಲಿ ಅವರು ಎದುರಿಸಲಿರುವ ಮೊದಲ ಸವಾಲು ಯಾವುದು? ಚಳಿ ಮತ್ತು ಹಸಿವಿನ ನಡುವೆ ಇವರಿಬ್ಬರ ದ್ವೇಷ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ತಿಳಿಯಲು ಮುಂದಿನ ಅತ್ಯಂತ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 4. ಆ ಅಪರಿಚಿತ ಮತ್ತು ನಿಗೂಢ ದ್ವೀಪದ ಬಿಳಿ ಮರಳಿನ ತೀರಕ್ಕೆ ದೋಣಿ ಬಂದು ಅಪ್ಪಳಿಸಿದಾಗ ಸಾಗರ್ ದೋಣಿಯಿಂದ ಮೊದಲು ಕೆಳಗೆ ಇಳಿದನು. ಅವನ ಇಡೀ ದೇಹ ರಾತ್ರಿಯಿಡೀ ಚಂಡಮಾರುತದೊಂದಿಗೆ ಹೋರಾಡಿ ಸಂಪೂರ್ಣವಾಗಿ ದಣಿದಿತ್ತು. ಆದರೂ ಒಬ್ಬ ಇಂಜಿನಿಯರ್ ಆಗಿ ಅವನಿಗೆ ಮೊದಲು ಮಾಡಬೇಕಾದ ಕೆಲಸಗಳ ಅರಿವಿತ್ತು. ಅವನು ದೋಣಿಯಲ್ಲಿದ್ದ ಕೆಲವು ಅತ್ಯಗತ್ಯ ಸಾಮಗ್ರಿಗಳನ್ನು ದಡಕ್ಕೆ ಎಳೆಯಲು ಆರಂಭಿಸಿದನು. ಇತ್ತ ಸಾನ್ವಿ ತನ್ನ ಕಾಲಿಗೆ ಬಿದ್ದಿದ್ದ ಪೆಟ್ಟಿನ ನೋವನ್ನು ತಡೆದುಕೊಳ್ಳುತ್ತಾ ಅತ್ಯಂತ ಕಷ್ಟಪಟ್ಟು ದೋಣಿಯಿಂದ ಕೆಳಗೆ ಇಳಿದಳು. ಅವಳ ರೇಷ್ಮೆಯಂತಹ ದುಬಾರಿ ಉಡುಪು ಈಗ ಕೆಸರು ಮತ್ತು ಉಪ್ಪು ನೀರಿನಿಂದ ಕೊಳಕಾಗಿತ್ತು. ಅವಳು ತನ್ನ ಸುತ್ತಲೂ ಇದ್ದ ದಟ್ಟವಾದ ಕಾಡು ಮತ್ತು ಅಲೆಯಿಲ್ಲದ ಶಾಂತ ಸಮುದ್ರವನ್ನು ನೋಡಿ ಮತ್ತಷ್ಟು ಗಾಬರಿಯಾದಳು. ಅವಳು ಸಾಗರ್ನ ಕಡೆಗೆ ತಿರುಗಿ ಕೋಪ ಮತ್ತು ಆತಂಕ ಮಿಶ್ರಿತ ಧ್ವನಿಯಲ್ಲಿ, ಇಲ್ಲಿ ನೋಡು, ನನಗೆ ತಕ್ಷಣವೇ ಫೋನ್ ಬೇಕು. ನನ್ನ ತಂದೆಗೆ ಫೋನ್ ಮಾಡಿ ನಾನು ಬದುಕಿರುವ ವಿಷಯ ತಿಳಿಸಬೇಕು. ಈ ದ್ವೀಪದಲ್ಲಿ ಮೊಬೈಲ್ ನೆಟ್ವರ್ಕ್ ಎಲ್ಲಿದೆ ಎಂದು ಕೇಳಿದಳು. ಸಾಗರ್ ಅವಳ ಮುಗ್ಧತೆ ಮತ್ತು ಅತಿಯಾದ ನಗರೀಕರಣದ ಬುದ್ಧಿವಂತಿಕೆಯನ್ನು ನೋಡಿ ಒಳಗೊಳಗೆ ನಕ್ಕನು. ಅವನು ತಣ್ಣನೆಯ ಧ್ವನಿಯಲ್ಲಿ, ಇಲ್ಲಿ ಯಾವುದೇ ಮೊಬೈಲ್ ಟವರ್ ಇಲ್ಲ ಮತ್ತು ಇದು ನಾವು ವಾಸಿಸುವ ಆಧುನಿಕ ಪ್ರಪಂಚವಲ್ಲ. ಇದೊಂದು ನಿರ್ಜನ ದ್ವೀಪ. ಇಲ್ಲಿ ನಾವು ಬದುಕಬೇಕಾದರೆ ನಮ್ಮ ಸ್ವಂತ ಶಕ್ತಿಯನ್ನು ಮಾತ್ರ ನಂಬಬೇಕು ಎಂದು ಹೇಳಿದನು. ಸಾನ್ವಿಗೆ ಈ ಮಾತುಗಳನ್ನು ಕೇಳಿ ತಲೆಯಲ್ಲಿ ಸಿಡಿಲು ಬಡಿದಂತಾಯಿತು. ಅವಳಿಗೆ ತನ್ನ ಐಷಾರಾಮಿ ಕಾರುಗಳು, ಎಸಿ ಕೋಣೆಗಳು ಮತ್ತು ನೌಕರರ ಪಡೆ ನೆನಪಾಗಿ ಕಣ್ಣೀರು ಬರತೊಡಗಿತು. ಆದರೆ ಅವಳ ಅಹಂಕಾರ ಆ ಕಣ್ಣೀರನ್ನು ಹೊರಗೆ ಹಾಕಲು ಬಿಡಲಿಲ್ಲ. ಅವಳು ಸಾಗರ್ನನ್ನು ತಳ್ಳಿ ಕಾಡಿನ ಕಡೆಗೆ ಹೆಜ್ಜೆ ಹಾಕಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಕಾಡಿನ ದಟ್ಟವಾದ ಮರಗಳ ಮಧ್ಯದಿಂದ ಒಂದು ವಿಚಿತ್ರವಾದ ಮತ್ತು ಗಂಭೀರವಾದ ಶಬ್ದ ಕೇಳಿಸಿತು. ಅದು ಯಾವುದೇ ಕಾಡು ಪ್ರಾಣಿಯ ಗರ್ಜನೆಯಾಗಿರಲಿಲ್ಲ, ಬದಲಿಗೆ ಒಂದು ರೀತಿಯ ಸೌಮ್ಯವಾದ ಸಂಗೀತದ ಸದ್ದಿನಂತೆ ಕೇಳಿಸುತ್ತಿತ್ತು. ಇಬ್ಬರೂ ಒಂದು ಕ್ಷಣ ಸ್ತಬ್ಧರಾಗಿ ನಿಂತರು. ಸಾಗರ್ ಜಾಗರೂಕತೆಯಿಂದ ಸುತ್ತಲೂ ಕಣ್ಣಾಡಿಸಿದನು. ಸಾಮಾನ್ಯವಾಗಿ ಕಾಡುಗಳಲ್ಲಿ ಇರುವ ಅಪಾಯಕಾರಿ ಹಾವುಗಳು, ಚಿರತೆಗಳು ಅಥವಾ ವಿಷಪೂರಿತ ಕೀಟಗಳ ಯಾವುದೇ ಲಕ್ಷಣಗಳು ಅಲ್ಲಿ ಕಾಣಿಸುತ್ತಿರಲಿಲ್ಲ. ಕಾಡಿನ ಗಿಡಗಳಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಮತ್ತು ವಿಶಿಷ್ಟವಾದ ತರಕಾರಿಗಳು ಅತ್ಯಂತ ಸುಲಭವಾಗಿ ಕೈಗೆ ಸಿಗುವಂತೆ ಬೆಳೆದಿದ್ದವು. ಪ್ರಕೃತಿಯೇ ಅವರಿಗೆ ಬದುಕಲು ಎಲ್ಲವನ್ನೂ ಸಿದ್ಧಪಡಿಸಿ ಇಟ್ಟಿರುವಂತೆ ಭಾಸವಾಗುತ್ತಿತ್ತು. ಆದರೆ ಈ ಅತಿ ದಟ್ಟವಾದ ಶಾಂತತೆಯೇ ಅವರ ಮನಸ್ಸಿನಲ್ಲಿ ಒಂದು ರೀತಿಯ ನಿಗೂಢ ಭಯವನ್ನು ಹುಟ್ಟಿಸುತ್ತಿತ್ತು. ಸಾನ್ವಿ ನೋವಿನಿಂದ ನರಳುತ್ತಾ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡಳು. ಅವಳು ಸಾಗರ್ನ ಸಹಾಯ ಕೇಳಲು ಇಷ್ಟಪಡದೆ ತನ್ನಷ್ಟಕ್ಕೆ ತಾನೇ ಕಾಲಿನ ಗಾಯವನ್ನು ಸವರಿಕೊಳ್ಳುತ್ತಿದ್ದಳು. ಸಾಗರ್ ಅವಳ ಇಂತಹ ಅಹಂಕಾರದ ವರ್ತನೆಯನ್ನು ನೋಡಿ ಸುಮ್ಮನೆ ಇರಲು ನಿರ್ಧರಿಸಿದನು. ಅವನು ದಡದಲ್ಲಿದ್ದ ಮರದ ಒಣ ಕೊಂಬೆಗಳನ್ನು ಕಲೆ ಹಾಕಲು ಆರಂಭಿಸಿದನು. ರಾತ್ರಿ ಆವರಿಸುವ ಮುನ್ನ ಅವರಿಗೆ ತಂಗಲು ಒಂದು ಸುರಕ್ಷಿತ ಜಾಗ ಬೇಕಾಗಿತ್ತು. ಇಬ್ಬರ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ. ಕೇವಲ ಒಬ್ಬರನ್ನೊಬ್ಬರು ದ್ವೇಷದಿಂದ ಮತ್ತು ಸಂಶಯದಿಂದ ನೋಡುವ ದೃಷ್ಟಿ ಮಾತ್ರ ಇತ್ತು. ಸಾನ್ವಿ ಮನಸ್ಸಿನಲ್ಲೇ ಸಾಗರ್ನನ್ನು ಒಬ್ಬ ಅನಾಗರಿಕ ಮತ್ತು ಗಟ್ಟಿಯಾದ ಸ್ವಭಾವದವನೆಂದು ಬೈದುಕೊಳ್ಳುತ್ತಿದ್ದರೆ, ಸಾಗರ್ ಅವಳನ್ನು ಕೇವಲ ಒಬ್ಬ ತಲೆಹರಟೆ ಶ್ರೀಮಂತ ಹುಡುಗಿ ಎಂದು ಭಾವಿಸಿದ್ದನು. ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ವಾಲುವುದನ್ನು ಕಂಡು ಸಾಗರ್ ತನ್ನ ಕೆಲಸವನ್ನು ವೇಗಗೊಳಿಸಿದನು. ಅವನು ಲೈಫ್ ಬೋಟ್ನಲ್ಲಿದ್ದ ಕೆಲವು ಪ್ಲಾಸ್ಟಿಕ್ ಶೀಟ್ಗಳನ್ನು ಮತ್ತು ಮರದ ಬಲವಾದ ಕೊಂಬೆಗಳನ್ನು ಬಳಸಿ ಒಂದು ತಾತ್ಕಾಲಿಕ ಟೆಂಟ್ ನಿರ್ಮಿಸಲು ತಂತ್ರಗಳನ್ನು ಹೂಡುತ್ತಿದ್ದನು. ಸಾನ್ವಿ ಹಸಿವಿನಿಂದ ಬಳಲುತ್ತಿದ್ದರೂ ಸಾಗರ್ನ ಬಳಿ ಆಹಾರ ಕೇಳಲು ಅವಳ ಹಂಗೊಪ್ಪುತ್ತಿರಲಿಲ್ಲ. ಅವಳು ತಾನೇ ಎದ್ದು ಸಮೀಪದಲ್ಲಿದ್ದ ಒಂದು ಮರದಿಂದ ಹಣ್ಣನ್ನು ಕೀಳಲು ಹೋದಾಗ ಅವಳ ಕಾಲು ಜಾರಿ ನೆಲಕ್ಕೆ ಬಿದ್ದಳು. ಅವಳ ಕಿರುಚಾಟ ಇಡೀ ದ್ವೀಪದಲ್ಲಿ ಮೊಳಗಿತು. ಸಾಗರ್ ಅವಳ ಬಳಿ ಓಡಿ ಬಂದು ಅವಳನ್ನು ಎತ್ತಲು ಕೈಚಾಚಿದಾಗ ಸಾನ್ವಿ ಅವನ ಕೈಯನ್ನು ಜೋರಾಗಿ ತಳ್ಳಿ, ನಿನ್ನ ಸಹಾಯ ನನಗೆ ಬೇಡ ಎಂದು ಕಿರುಚಿದಳು. ಸಾಗರ್ನ ತಾಳ್ಮೆ ಸೀಮಿತವಾಗಿತ್ತು.
ಅವನು ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ, ಇಲ್ಲಿ ನೋಡು ಹುಡುಗಿ, ನಿನ್ನ ಶ್ರೀಮಂತಿಕೆ ಮತ್ತು ಅಹಂಕಾರ ಆ ಹಡಗಿನ ಜೊತೆಯೇ ಸಮುದ್ರದ ಆಳ ಸೇರಿದೆ. ಇಲ್ಲಿ ಬದುಕಬೇಕಾದರೆ ನಿನಗೆ ನನ್ನ ಸಹಾಯ ಬೇಕೇ ಬೇಕು. ಇಲ್ಲದಿದ್ದರೆ ಈ ಕಾಡಿನಲ್ಲೇ ಸತ್ತು ಹೋಗುತ್ತೀಯಾ ಎಂದು ಗಟ್ಟಿಯಾಗಿ ಹೇಳಿದನು. ಅವನ ಕಣ್ಣುಗಳಲ್ಲಿದ್ದ ತೀವ್ರತೆಯನ್ನು ನೋಡಿ ಸಾನ್ವಿ ಮೊದಲ ಬಾರಿಗೆ ಸಂಪೂರ್ಣವಾಗಿ ಹೆದರಿ ಸುಮ್ಮನಾದಳು. ರಾತ್ರಿ ನಿಧಾನವಾಗಿ ಆವರಿಸುತ್ತಿತ್ತು. ದ್ವೀಪದ ಸುತ್ತಲೂ ಕತ್ತಲೆ ಆವರಿಸುತ್ತಿದ್ದಂತೆ ವಾತಾವರಣದಲ್ಲಿ ಚಳಿ ಹೆಚ್ಚಾಗತೊಡಗಿತು. ಇಬ್ಬರೂ ಆ ಪುಟ್ಟ ತಾತ್ಕಾಲಿಕ ಟೆಂಟ್ನ ಕೆಳಗೆ ಕುಳಿತುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಯಿತು. ಒಬ್ಬರಿಗೊಬ್ಬರು ಮುಖ ನೋಡದೆ ವಿರುದ್ಧ ದಿಕ್ಕಿನಲ್ಲಿ ಕುಳಿತಿದ್ದರೂ ಅವರ ಹೃದಯದ ಬಡಿತ ಜೋರಾಗಿತ್ತು. ಅಷ್ಟರಲ್ಲಿ ಕಾಡಿನ ಆಳದಿಂದ ವಿಚಿತ್ರವಾದ ನೀಲಿ ಬೆಳಕೊಂದು ಮೂಡಿಬರಲು ಆರಂಭಿಸಿತು. ಆ ಬೆಳಕು ಇಡೀ ದ್ವೀಪವನ್ನು ಒಂದು ಮಾಂತ್ರಿಕ ಜಗತ್ತಿನಂತೆ ಪರಿವರ್ತಿಸುತ್ತಿತ್ತು. ಆ ನೀಲಿ ಬೆಳಕಿನ ರಹಸ್ಯವೇನು ಮತ್ತು ಕತ್ತಲೆಯ ಆ ರಾತ್ರಿಯಲ್ಲಿ ಇಬ್ಬರು ಅಪರಿಚಿತರು ಆ ಟೆಂಟ್ನ ಒಳಗೆ ಹೇಗೆ ಕಾಲ ಕಳೆಯಲಿದ್ದಾರೆ? ಹಸಿವು ಮತ್ತು ಚಳಿಯ ನಡುವೆ ಅವರ ದ್ವೇಷವು ಹೊಸ ರೂಪ ಪಡೆಯಲಿದೆಯೇ ಎಂಬುದನ್ನು ತಿಳಿಯಲು ಮುಂದಿನ ಅತ್ಯಂತ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ. ಭಾಗ 5. ದ್ವೀಪದ ಆ ನಿಗೂಢ ತೀರದಲ್ಲಿ ಮಧ್ಯಾಹ್ನದ ಬಿಸಿಲು ಏರುತ್ತಿದ್ದಂತೆ ಹಸಿವು ಮತ್ತು ಬಾಯಾರಿಕೆ ಇಬ್ಬರನ್ನೂ ತೀವ್ರವಾಗಿ ಕಾಡತೊಡಗಿತು. ಹಡಗಿನ ದುರಂತ ನಡೆದು ಸುಮಾರು 14 ಗಂಟೆಗಳಿಗೂ ಹೆಚ್ಚು ಸಮಯ ಕಳೆದಿತ್ತು. ಸಾನ್ವಿ ಒಂದು ಮರದ ಬುಡದಲ್ಲಿ ಕುಳಿತು ತನ್ನ ಒಣಗಿದ ಗಂಟಲನ್ನು ಸವರಿಕೊಳ್ಳುತ್ತಿದ್ದಳು. ಅವಳಿಗೆ ತೀವ್ರವಾಗಿ ಬಾಯಾರಿಕೆಯಾಗುತ್ತಿತ್ತು. ದೂರದಲ್ಲಿ ತಂಪಾದ ನೀರಿನ ತೊರೆ ಹರಿಯುತ್ತಿರುವುದು ಕಾಣಿಸುತ್ತಿದ್ದರೂ ಕಾಲಿನ ಪೆಟ್ಟಿನ ನೋವಿನಿಂದಾಗಿ ಅವಳಿಗೆ ಎದ್ದು ನಡೆದು ಹೋಗಲು ಸಾಧ್ಯವಿರಲಿಲ್ಲ. ಸಾಗರ್ನ ಬಳಿ ಸಹಾಯ ಕೇಳಲು ಅವಳ ಅಹಂಕಾರ ಅಡ್ಡ ಬರುತ್ತಿತ್ತು. ಸಾಗರ್ ಇವೆಲ್ಲವನ್ನೂ ಗಮನಿಸುತ್ತಿದ್ದನು. ಅವನು ಮೆಲ್ಲನೆ ನಡೆದು ನೀರಿನ ತೊರೆಯ ಬಳಿ ಹೋದನು. ಅಲ್ಲಿ ಬಿದ್ದಿದ್ದ ದೊಡ್ಡದಾದ ಮತ್ತು ಗಟ್ಟಿಯಾದ ಎಲೆಯೊಂದನ್ನು ತೆಗೆದುಕೊಂಡು ಅದನ್ನು ಚತುರತೆಯಿಂದ ಮಡಚಿ ಒಂದು ಕಪ್ಪಿನ ಆಕಾರ ನೀಡಿದನು. ಅದರಲ್ಲಿ ತಿಳಿಯಾದ ಸಿಹಿನೀರನ್ನು ತುಂಬಿಸಿಕೊಂಡು ಸಾನ್ವಿ ಕುಳಿತಿದ್ದ ಜಾಗಕ್ಕೆ ಬಂದನು. ಅವನು ಆ ಎಲೆಯ ಕಪ್ಪನ್ನು ಅವಳ ಮುಂದೆ ಹಿಡಿದು, ಕುಡಿ ಎಂದು ಸಣ್ಣ ಧ್ವನಿಯಲ್ಲಿ ಹೇಳಿದನು. ಸಾನ್ವಿ ಆ ನೀರನ್ನು ನೋಡಿ ಒಂದು ಕ್ಷಣ ಹಿಂಜರಿದಳು. ಅವಳು ನಗರದಲ್ಲಿ ಕೇವಲ ದುಬಾರಿ ಬ್ರಾಂಡೆಡ್ ಬಾಟಲಿ ನೀರನ್ನು ಮಾತ್ರ ಕುಡಿದು ಅಭ್ಯಾಸವಿದ್ದವಳು. ಅವಳು ಸಾಗರ್ನನ್ನು ತೀಕ್ಷ್ಣವಾಗಿ ದಿಟ್ಟಿಸಿ, ನಾನು ಇಂತಹ ಕಾಡಿನ ನೀರನ್ನು ಕುಡಿಯುವುದಿಲ್ಲ, ಇದು ಸ್ವಚ್ಛವಾಗಿದೆಯೇ ಎಂದು ನಿನಗೆ ಹೇಗೆ ಗೊತ್ತು ಎಂದು ರೇಗಿದಳು. ಸಾಗರ್ನಿಗೆ ಅವಳ ಪರಿಸ್ಥಿತಿ ಅರಿಯದ ಈ ಜಂಬದ ಮಾತುಗಳನ್ನು ಕೇಳಿ ತೀವ್ರ ಕಿರಿಕಿರಿ ಉಂಟಾಯಿತು. ಅವನು ಆ ನೀರನ್ನು ತಾನೇ ಗಟಗಟನೆ ಕುಡಿದು, ಇಲ್ಲಿ ನೋಡು ಹುಡುಗಿ, ಇದು ನಗರದ ಪಂಚತಾರ ಹೋಟೆಲ್ ಅಲ್ಲ. ಬದುಕಬೇಕಾದರೆ ಸಿಕ್ಕಿದ್ದನ್ನು ಸ್ವೀಕರಿಸಬೇಕು. ನಿನ್ನ ಈ ಅಹಂಕಾರವನ್ನು ಸ್ವಲ್ಪ ಪಕ್ಕಕ್ಕಿಡು ಎಂದು ಗದರಿಸಿದನು. ಅವಳ ಉತ್ತರಕ್ಕೆ ಕಾಯದೆ ಅವನು ಮತ್ತೆ ತೊರೆಯ ಬಳಿ ಹೋಗಿ ನೀರು ಕುಡಿದು ತನ್ನ ಬಾಯಾರಿಕೆ ಇಂಗಿಸಿಕೊಂಡನು. ಸಾನ್ವಿಗೆ ಸಾಗರ್ನ ಮಾತುಗಳು ಚುಚ್ಚಿದರೂ ಬಾಯಾರಿಕೆ ತಡೆಯಲಾರದೆ ಅವಳು ತಾನೇ ತೆವಳುತ್ತಾ ಹೋಗಿ ಆ ತೊರೆಯ ನೀರನ್ನು ಕೈಯಿಂದಲೇ ಎತ್ತಿ ಕುಡಿದಳು. ಆ ನೀರು ಅತ್ಯಂತ ಮಧುರವಾಗಿದ್ದು ಅವಳ ಇಡೀ ಶರೀರಕ್ಕೆ ಹೊಸ ಚೈತನ್ಯ ನೀಡಿತು. ಬಾಯಾರಿಕೆ ತೀರಿದ ನಂತರ ಹಸಿವಿನ ಜ್ವಾಲೆ ಆರಂಭವಾಯಿತು. ಸಾಗರ್ ತನ್ನ ಇಂಜಿನಿಯರಿಂಗ್ ತಂತ್ರಗಳನ್ನು ಬಳಸಲು ಮುಂದಾದನು. ಅವನು ಕಾಡಿನ ಅಂಚಿಗೆ ನಡೆದು ಅಲ್ಲಿನ ಮರಗಳನ್ನು ಪರಿಶೀಲಿಸಿದನು. ಯಾವುದೇ ಅಪಾಯಕಾರಿ ಪ್ರಾಣಿಗಳಿಲ್ಲದ ಕಾರಣ ಅವನು ಧೈರ್ಯವಾಗಿ ಕಾಡಿನೊಳಗೆ ಕೆಲವು ಹೆಜ್ಜೆಗಳನ್ನು ಇಟ್ಟನು. ಅಲ್ಲಿ ದೊಡ್ಡ ಗಾತ್ರದ ಕಾಡು ಸೇಬುಗಳು ಮತ್ತು ವಿಶಿಷ್ಟವಾದ ಹಳದಿ ಬಣ್ಣದ ಹಣ್ಣುಗಳು ಗೊಂಚಲು ಗೊಂಚಲಾಗಿ ತೂಗುತ್ತಿದ್ದವು. ಸಾಗರ್ ಜಾಗರೂಕತೆಯಿಂದ ಕೆಲವು ಹಣ್ಣುಗಳನ್ನು ಕೀಳಲು ಮರ ಹತ್ತಿದನು. ಅವನ ಕಟ್ಟುಮಸ್ತಾದ ದೇಹ ಮತ್ತು ದೈಹಿಕ ಶಕ್ತಿ ಅವನಿಗೆ ಸುಲಭವಾಗಿ ಮರ ಹತ್ತಲು ಸಹಾಯ ಮಾಡಿದವು. ಅವನು ಸಾಕಷ್ಟು ಹಣ್ಣುಗಳನ್ನು ಕಲೆ ಹಾಕಿಕೊಂಡು ಮರಳಿನ ದಡಕ್ಕೆ ವಾಪಸ್ ಬಂದನು. ಅವನು ತಂದಿದ್ದ ಹಣ್ಣುಗಳನ್ನು ಮರಳಿನ ಮೇಲೆ ಇಟ್ಟು ತನಗಾಗಿ ಕೆಲವು ಹಣ್ಣುಗಳನ್ನು ತೆಗೆದುಕೊಂಡು ತಿನ್ನಲು ಆರಂಭಿಸಿದನು. ಸಾನ್ವಿ ಹಸಿವಿನಿಂದ ಹೊಟ್ಟೆ ಚುರುಗುಡುತ್ತಿದ್ದರೂ ಸುಮ್ಮನೆ ಕುಳಿತಿದ್ದಳು. ಸಾಗರ್ ಅವಳ ಕಡೆಗೆ 2 ಹಣ್ಣುಗಳನ್ನು ಉರುಳಿಸಿದನು. ಸಾನ್ವಿ ಆ ಹಣ್ಣುಗಳನ್ನು ನೋಡಿ, ನಾನು ಇದನ್ನು ಮುಟ್ಟುವುದಿಲ್ಲ ಎಂದು ಮುಖ ತಿರುಗಿಸಿದಳು. ಸಾಗರ್ ಶಾಂತವಾಗಿ, ತಿನ್ನದೇ ಇದ್ದರೆ ರಾತ್ರಿಯೊಳಗೆ ನೀನು ಪ್ರಜ್ಞೆ ತಪ್ಪಿ ಬೀಳುತ್ತೀಯಾ, ಆಮೇಲೆ ನಿನ್ನನ್ನು ಹೊತ್ತುಕೊಂಡು ತಿರುಗಲು ನನ್ನಲ್ಲಿ ಶಕ್ತಿಯಿಲ್ಲ ಎಂದು ನೇರವಾಗಿ ಹೇಳಿದನು. ಸಾನ್ವಿ ಕೋಪದಿಂದ ಸಾಗರ್ನನ್ನು ದಿಟ್ಟಿಸುತ್ತಾ ಆ ಹಣ್ಣನ್ನು ಕೈಗೆತ್ತಿಕೊಂಡಳು. ಅದರ ಮೊದಲ ತುತ್ತು ಬಾಯಿಗೆ ಇಡುತ್ತಿದ್ದಂತೆ ಅವಳಿಗೆ ಅದರ ಅದ್ಭುತ ರುಚಿ ತಿಳಿಯಿತು. ಅದು ಅವಳು ನಗರದಲ್ಲಿ ತಿಂದ ಯಾವುದೇ ದುಬಾರಿ ಹಣ್ಣಿಗಿಂತಲೂ ಹೆಚ್ಚು ರುಚಿಕರವಾಗಿತ್ತು. ಹಗಲು ಮುಗಿಯುತ್ತಾ ಬಂತು. ಸೂರ್ಯ ಪಶ್ಚಿಮದ ಸಮುದ್ರದ ಆಳಕ್ಕೆ ಇಳಿಯುತ್ತಿದ್ದಂತೆ ಇಡೀ ಆಕಾಶವು ಕೆಂಪು ಮತ್ತು ಕಿತ್ತಳೆ ಬಣ್ಣಕ್ಕೆ ತಿರುಗಿತು. ದ್ವೀಪದಲ್ಲಿ ಕತ್ತಲೆ ಆವರಿಸಲು ಕೇವಲ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದ್ದವು. ಗಾಳಿಯಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗತೊಡಗಿತು.
ಸಾಗರ್ ತಕ್ಷಣವೇ ತನ್ನ ಬದುಕಿ ಉಳಿಯುವ ತಂತ್ರಗಳ ಮುಂದಿನ ಹಂತಕ್ಕೆ ಹೋದನು. ದಡದಲ್ಲಿದ್ದ ಒಣಮರದ ರೆಂಬೆಗಳನ್ನು ಕತ್ತರಿಸಿ ತಾತ್ಕಾಲಿಕ ಟೆಂಟ್ ನಿರ್ಮಿಸಲು ಜಾಗವನ್ನು ಸ್ವಚ್ಛಗೊಳಿಸಿದನು. ಲೈಫ್ ಬೋಟ್ನಲ್ಲಿದ್ದ ದಪ್ಪನೆಯ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಶೀಟ್ಗಳನ್ನು ಮರದ ಕೊಂಬೆಗಳಿಗೆ ಕಟ್ಟಿ ಒಂದು ಪುಟ್ಟ ಗುಡಿಸಲಿನಂತಹ ಟೆಂಟ್ ಸಿದ್ಧಪಡಿಸಿದನು. ಆದರೆ ನಿಜವಾದ ಸವಾಲು ಈಗ ಎದುರಾಯಿತು. ರಾತ್ರಿಯ ಕತ್ತಲೆಯನ್ನು ಓಡಿಸಲು ಮತ್ತು ಚಳಿಯಿಂದ ರಕ್ಷಣೆ ಪಡೆಯಲು ಬೆಂಕಿಯ ಅವಶ್ಯಕತೆ ಇತ್ತು. ಹಡಗಿನ ದುರಂತದಲ್ಲಿ ಅವರ ಬಳಿ ಯಾವುದೇ ಬೆಂಕಿ ಪೊಟ್ಟಣವಾಗಲಿ ಅಥವಾ ಲೈಟರ್ ಆಗಿ ಉಳಿದಿರಲಿಲ್ಲ. ಸಾನ್ವಿ ಟೆಂಟ್ನ ಒಂದು ಮೂಲೆಯಲ್ಲಿ ಚಳಿಯಿಂದ ನಡುಗುತ್ತಾ ಕುಳಿತಿದ್ದಳು. ಸಾಗರ್ ಮರಳಿನ ಮೇಲೆ ಕುಳಿತು 2 ಗಟ್ಟಿಯಾದ ಕಲ್ಲುಗಳನ್ನು ಮತ್ತು ಒಣಗಿದ ತೆಂಗಿನ ನಾರನ್ನು ತಂದಿಟ್ಟುಕೊಂಡನು. ಅವನು ಆದಿಮಾನವರ ತಂತ್ರವನ್ನು ಬಳಸಲು ನಿರ್ಧರಿಸಿದನು. ಸಾನ್ವಿ ಇದನ್ನು ನೋಡಿ ವ್ಯಂಗ್ಯವಾಗಿ, ನೀನೇನು ಸಿನಿಮಾ ಶೂಟಿಂಗ್ ಮಾಡುತ್ತಿದ್ದೀಯಾ? ಕಲ್ಲುಗಳನ್ನು ಉಜ್ಜಿ ಬೆಂಕಿ ತರಲು ಇದು ಹಳೆಯ ಕಾಲವಲ್ಲ ಎಂದು ನಕ್ಕಳು. ಸಾಗರ್ ಅವಳ ಮಾತಿಗೆ ಕಿವಿಗೊಡದೆ ಅತ್ಯಂತ ಏಕಾಗ್ರತೆಯಿಂದ ಆ 2 ಕಲ್ಲುಗಳನ್ನು ಪರಸ್ಪರ ಬಲವಾಗಿ ಉಜ್ಜಲು ಆರಂಭಿಸಿದನು. ಇಂಜಿನಿಯರಿಂಗ್ ಓದಿದ್ದರೂ ಅವನಿಗೆ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯ ಅರಿವಿತ್ತು. ಮೊದಲ 10 ಬಾರಿ ಕಲ್ಲು ಉಜ್ಜಿದಾಗ ಕೇವಲ ಸಣ್ಣ ಕಿಡಿಗಳು ಬಂದು ಮಾಯವಾದವು. ಸಾನ್ವಿ ತನ್ನ ಅಹಂಕಾರದಿಂದ ಮತ್ತಷ್ಟು ಹೀಯಾಳಿಸಿದಳು. ಆದರೆ ಸಾಗರ್ ಧೃತಿಗೆಡದೆ ತನ್ನ ಇಡೀ ತೋಳಿನ ಶಕ್ತಿಯನ್ನು ಬಳಸಿ ಅತ್ಯಂತ ವೇಗವಾಗಿ ಕಲ್ಲುಗಳನ್ನು ಉಜ್ಜಿದನು. 11ನೇ ಬಾರಿಗೆ ಕಲ್ಲುಗಳು ಡಿಕ್ಕಿ ಹೊಡೆದಾಗ ಒಂದು ದೊಡ್ಡ ಕಿಡಿ ಒಣಗಿದ ನಾರಿನ ಮೇಲೆ ಬಿದ್ದಿತು. ಸಾಗರ್ ತಕ್ಷಣವೇ ಬಾಗಿ ಅದಕ್ಕೆ ಮೃದುವಾಗಿ ಊದಿದನು. ನಾರಿನಿಂದ ಸಣ್ಣಗೆ ಹೊಗೆ ಬರಲು ಆರಂಭಿಸಿತು. ನೋಡುತ್ತಿದ್ದಂತೆ ಅಲ್ಲಿ ಕೆಂಪು ಬಣ್ಣದ ಜ್ವಾಲೆ ಹೊತ್ತಿ ಉರಿಯಿತು. ಸಾಗರ್ ತಕ್ಷಣವೇ ಅದರ ಮೇಲೆ ಸಣ್ಣ ಸಣ್ಣ ಒಣಮರದ ತುಂಡುಗಳನ್ನು ಇಟ್ಟು ಬೆಂಕಿಯನ್ನು ದೊಡ್ಡದಾಗಿ ಮಾಡಿದನು. ಕತ್ತಲೆಯ ಆ ತೀರದಲ್ಲಿ ಬೆಂಕಿಯ ಹಳದಿ ಬೆಳಕು ಇಬ್ಬರ ಮುಖದ ಮೇಲೂ ಬಿತ್ತು. ಸಾನ್ವಿ ಸಾಗರ್ನ ಈ ಅದ್ಭುತ ತಂತ್ರ ಮತ್ತು ತಾಳ್ಮೆಯನ್ನು ನೋಡಿ ಆಶ್ಚರ್ಯದಿಂದ ಮೂಕವಿಸ್ಮಿತಳಾದಳು. ಅವಳ ಮನಸ್ಸಿನಲ್ಲಿ ಅವನ ಮೇಲಿದ್ದ ದ್ವೇಷದ ನಡುವೆಯೂ ಒಂದು ಸಣ್ಣ ಗೌರವದ ಕಿಡಿ ಮೂಡಿತು. ಆದರೆ ಬೆಂಕಿ ಹೊತ್ತಿಕೊಂಡ ಮರುಕ್ಷಣವೇ ಕಾಡಿನ ಆಳದಿಂದ ಮತ್ತೆ ಅದೇ ವಿಚಿತ್ರವಾದ ಶಬ್ದ ಕೇಳಿಸಿತು. ಈ ಬಾರಿ ಆ ಶಬ್ದ ಮತ್ತಷ್ಟು ಹತ್ತಿರವಾಗಿ ಕೇಳಿಸಿತು ಮತ್ತು ಕಾಡಿನ ಮರಗಳ ಮಧ್ಯದಿಂದ ನಿಗೂಢವಾದ ಹಸಿರು ಬೆಳಕೊಂದು ಹೊರಹೊಮ್ಮಲು ಆರಂಭಿಸಿತು. ಆ ಬೆಳಕು ನೇರವಾಗಿ ಇವರ ಟೆಂಟ್ ಇರುವ ಕಡೆಗೆ ಬರುತ್ತಿತ್ತು. ಕಾಡಿನ ಆಳದಿಂದ ಬರುತ್ತಿರುವ ಆ ನಿಗೂಢ ಹಸಿರು ಬೆಳಕಿನ ರಹಸ್ಯವೇನು? ಸಾಗರ್ ಮತ್ತು ಸಾನ್ವಿ ಆ ಕಗ್ಗತ್ತಲ ರಾತ್ರಿಯಲ್ಲಿ ಆ ವಿಚಿತ್ರ ಶಕ್ತಿಯನ್ನು ಹೇಗೆ ಎದುರಿಸಲಿದ್ದಾರೆ? ಇಬ್ಬರ ನಡುವಿನ ಅಹಂಕಾರದ ಗೋಡೆ ಈ ಅಪಾಯದ ಎದುರು ಕರಗಲಿದೆಯೇ ಎಂಬುದನ್ನು ತಿಳಿಯಲು ಮುಂದಿನ ರೋಮಾಂಚಕ ಕಂತನ್ನು ತಪ್ಪದೇ ಆಲಿಸಿ.